ಕನ್ನಡ ಸಿನಿಮಾ ಪ್ರಿಯರಿಗೆ ಅತ್ಯಂತ ಖುಷಿ ಕೊಡುವ ವಿಚಾರವೊಂದು ಸದ್ಯದಲ್ಲೇ ಬರಲಿಕ್ಕಿದೆ. ಕನ್ನಡ ಸಿನಿಮಾಗಳ ಥಿಯೇಟರ್ಗಳಿಂದ ಪ್ರೇಕ್ಷಕ ದೂರವಾಗ್ತಾ ಇರುವಂಥ ಇಂಥ ಹೊತ್ತಲ್ಲಿ ಕನ್ನಡಕ್ಕೆ ಕನ್ನಡದ್ದೇ ಆದ ಒಂದು OTT ಪ್ಲ್ಯಾಟ್ಫಾರ್ಮ್ ಬೇಕು ಅನ್ನುವಂತಹ ಬಹುದಿನಗಳ ಬೇಡಿಕೆ ಇತ್ತು. ಆ ಬೇಡಿಕೆ ಸದ್ಯದಲ್ಲೇ ಈಡೇರಲಿಕ್ಕಿದೆ. ಕಂಠೀರವ ಸ್ಟುಡಿಯೋ ಚೇರ್ಪರ್ಸನ್ ಆಗಿರುವಂತಹ ಮೆಹಬೂಬ್ ಪಾಷಾ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಇವತ್ತು ಕನ್ನಡದ OTT ಬೇಕು ಅನ್ನುವಂಥದ್ದು ಬಹುದಿನಗಳ ಬೇಡಿಕೆಯಾಗಿತ್ತು. ಈಗ ಸಿದ್ಧತೆ ಹೇಗಿದೆ? ಕನ್ನಡದ OTTಗೆ ಸಂಬಂಧಪಟ್ಟ ಹಾಗೆ ಯಾವ ರೀತಿಯ ತಯಾರಿಗಳಾಗ್ತಿದ್ದಾವೆ? ಯಾವತ್ತು ಕನ್ನಡದ OTT ಕನ್ನಡಿಗಾಗಿ ಹೊರಬರುವಂಥ ಸಾಧ್ಯತೆಗಳಿದ್ದಾವೆ? ನಿಮ್ಮ ಪ್ರಶ್ನೆಗೆ ಉತ್ತರ ಹೊರಗೆ ಬರೋದು ಅಂದರೆ ಜನವರಿಗೆ. ಆದರೆ ಈಗ ಆಲ್ರೆಡಿ ಸಿದ್ಧತೆ ಕಳೆದ ವರ್ಷ ಡಿಸೆಂಬರಲ್ಲಿ ನಾವು ಪ್ರಸ್ತಾವನೆ ಮುಖ್ಯಮಂತ್ರಿಗಳಿಗೆ ಮಂಡಿಸಿದ್ವಿ. ಕಳೆದ ಡಿಸೆಂಬರ್ 7ನೇ ತಾರೀಕು. ಅದಾದ ನಂತರ 7ನೇ ತಾರೀಕು ಮಾರ್ಚು ಸರ್ಕಾರ ತನ್ನ ಆಯವ್ಯಯದಲ್ಲಿ ಘೋಷಣೆ ಮಾಡಿತು. ಕನ್ನಡ ಚಲನಚಿತ್ರಗಳಿಗೋಸ್ಕರ OTT ಸೃಜಿಸಲು ಕ್ರಮ ತೆಗೆದುಕೊಳ್ಳುತ್ತೆ ಅಂತೇಳಿ. ಅದೇ ರೀತಿ ಘೋಷಣೆಯಾದ ನಂತರ ಒಂದು ಫೀಸಿಬಿಲಿಟಿ ರಿಪೋರ್ಟ್ ಕಮಿಟಿಯನ್ನು ಸಹ ಸದ್ಯದಲ್ಲಿ ಸಮಿತಿ ರಚನೆಯಾಗಿದೆ. ಇನ್ನು ಕೆಲವೇ ದಿವಸಗಳಲ್ಲಿ ಒಂದೆರಡು ಸಭೆಗಳನ್ನು ನಡೆಸಿ ಯಾವ ರೀತಿ ಮಾಡಬೇಕು ಅಂತೇಳಿ ರೂಪುರೇಷೆಗಳನ್ನು ತಯಾರು ಮಾಡಿ ಮರುಪ್ರಸ್ತಾವನೆಯನ್ನು ಮಂಡಿಸೋದಕ್ಕೆ ನಾವು ಸಿದ್ಧತೆ ಮಾಡಿಕೊಂಡು ಸರ್ಕಾರಕ್ಕೆ ಪ್ರಸ್ತಾವನೆ ಕೊಟ್ಟು ಅಲ್ಲಿಂದ ಅನುಮೋದನೆ ಪಡೆದು ಅದನ್ನು ಶುರು ಮಾಡ್ತಿದ್ದೀವಿ. ಇದು ಈ OTT ವೇದಿಕೆ ಹಲವು ಆಯಾಮಗಳಲ್ಲಿ ಕಲಾವಿದರಿಗೆ, ಕಲಾ ರಸಿಕರಿಗೆ, ಪ್ರೇಕ್ಷಕರಿಗೆ ಹಾಗೂ ಕಾರ್ಮಿಕರಿಗೆ ಎಲ್ಲರಿಗೂ ಒಂದು ದಾರಿದೀಪವಾಗಲಿದೆ ಅಂತ ಹೇಳಿ ನಾನು ಹೇಳೋದಕ್ಕೆ ಇಚ್ಛೆಪಡ್ತೀನಿ. ಜೊತೆಯಲ್ಲಿ ಸರ್ಕಾರಕ್ಕೆ ಅತ್ಯಂತ ಗಣನೀಯ ಲಾಭಾಂಶವನ್ನು ಕೂಡ ಮುಂದಿನ ದಿವಸಗಳಲ್ಲಿ ತಂದುಕೊಡುತ್ತೆ ಅಂತ ಹೇಳೋದಕ್ಕೆ ನಾನು ಇಚ್ಛೆಪಡ್ತೀನಿ. ಈಗ ಬೇರೆ ಬೇರೆ ದೊಡ್ಡ OTT ವೇದಿಕೆಗಳಲ್ಲಿ ಕನ್ನಡ ಸಿನಿಮಾಗಳಿಗೆ ಮಾನ್ಯತೆಯನ್ನು ಕೊಡ್ತಾ ಇಲ್ಲ. ಸುಮಾರು 4,000ಕ್ಕೂ ಹೆಚ್ಚು ಸಿನಿಮಾಗಳು ಹಾಗೇ ಇದ್ದಾವೆ. ಸೊ ಈ ಪ್ಲ್ಯಾಟ್ಫಾರ್ಮ್ ಮೂಲಕ ಕನ್ನಡದ OTTಯ ಮೂಲಕ ಅವುಗಳಿಗೆ ಹೇಗೆ ಅವಕಾಶ ಸಿಗುತ್ತೆ? ಕನ್ನಡ ಸಿನಿಮಾಗಳು ಏನು ಕಮರ್ಷಿಯಲ್ ಮೂವೀಸ್ ಇದೆ ಅದನ್ನು ಈ ಅಮೆಜಾನ್ ಪ್ರೈಮ್ ವಿಡಿಯೋ ಆಗಲಿ, ZEE5 ಆಗಲಿ ಪರ್ಚೇಸು ಕಡಿಮೆ ಪ್ರಮಾಣದಲ್ಲಿ ಮಾಡ್ತಾ ಇಲ್ಲ ಅಂತಲ್ಲ, ಪೂರ್ಣ ಪ್ರಮಾಣದಲ್ಲಿ ಆಗ್ತಾಯಿಲ್ಲ. ಹಾಗೂ ನಿರ್ಮಾಪಕರು ಹಾಗೂ ನಿರ್ದೇಶಕರು, ಕಲಾವಿದರು ಅವರಿಗೆ ಅವಕಾಶ ಸಿಗ್ತಾಯಿಲ್ಲ. ಒಂದು ವೇದಿಕೆ ಇರಲಿಲ್ಲ ಕನ್ನಡ ಸಿನಿಮಾಗಳಿಗೆ. ನನ್ನ ಉದ್ದೇಶ ಅವರಿಗೆ ಪ್ರೋತ್ಸಾಹಕವಾಗಿ ಅವರ ಸಿನಿಮಾಗಳನ್ನು ತೆರೆ ಕಾಣಬೇಕು ಅಂತ ಉದ್ದೇಶದಿಂದ ಈಗಾಗಲೇ ನಿಮಗೆ ಗೊತ್ತಿದೆ, ಜಾಗತಿಕವಾಗಿ ಸಿನಿಮಾ ರಂಗ OTT ಮುಖಾಂತರನೇ ಭಾಳಷ್ಟು ಉದ್ಧಾರ ಆಗ್ತಾಯಿದೆ. ಅಂದರೆ ಭಾಳಷ್ಟು ಬೆಳಕಿಗೆ ಬಂದಿದೆ, ಅವಕಾಶ ಸಿಕ್ಕಿದೆ. ಇದು ಜಾಗತಿಕ ಮಟ್ಟದ ವೇದಿಕೆ OTT ಅಂದರೆ. ಸೊ ಥಿಯೇಟ್ರ್ಗಳು ಕೂಡ ಕರ್ನಾಟಕದಲ್ಲಿ ಕಡಿಮೆ ಆಗಿದೆ ಪ್ರಮಾಣ. ಸೊ ಆ ಜಾಗತಿಕ ಮಟ್ಟದಲ್ಲಿ ಕನ್ನಡ ಸಿನಿಮಾವನ್ನು ಈ ಜಗತ್ತಿನ ಯಾವುದೇ ಮೂಲೆಯಲ್ಲಿರ್ತಕ್ಕಂಥ ಕನ್ನಡಿಗನೊಬ್ಬ ಇಷ್ಟಪಟ್ಟ ಸಿನಿಮಾವನ್ನು ವಾಚ್ ಮಾಡೋದಕ್ಕೆ ಅಥವಾ ನೋಡಲಿಕ್ಕೆ ವೇದಿಕೆಯಾಗಿ ಇದು ಪರಿವರ್ತನೆ ಆಗ್ತದೆ. ಹಾಗೂ ಅವರಿಗೊಂದು ಮನೋರಂಜನೆ ಹಾಗೂ ಮನೆಯಲ್ಲಿ ಕೂತ್ಕೊಂಡು ಸಾವಧಾನವಾಗಿ OTT ಸಿನಿಮಾವನ್ನು ವೀಕ್ಷಣೆ ಮಾಡ್ಬೋದು. ಹಾಗೂ ವೆಬ್ ಸೀರೀಸ್ನೂ ಕೂಡ ಮಾಡ್ತಾಯಿದ್ದೀವಿ. ಅದರ ಉದ್ದೇಶ ಏನಪ್ಪ ಅಂದರೆ ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಕಲಾ ಪ್ರತಿಭೆಗಳಿಗೆ ಹಾಗೂ ಭಾಳಷ್ಟು ಜನ ತನ್ನಷ್ಟಕ್ಕೆ ತಾನೇ ಒಂದೊಂದು ಸ್ಟೋರಿ ಮಾಡ್ತಾರೆ, ತನ್ನಷ್ಟಕ್ಕೆ ತಾನು ಒಂದು ಹಾಡು ಹೇಳ್ತಾರೆ, ಬರೀತಾರೆ, ಲಾವಣಿಗಳಿದ್ದಾವೆ, ಜಾನಪದ ನೃತ್ಯಗಳಿದ್ದಾವೆ. ಉದಾಹರಣೆಗೆ ನಮ್ಮ ಮುಖ್ಯಮಂತ್ರಿ ಕೂಡ ಒಂದು ದೇವರ ಮಕ್ಕಳು ಕುಣಿತ ಅಂತ ಮಾಡ್ತಾರೆ. ಅದು ಮುಖ್ಯಮಂತ್ರಿ ಕುಣಿದಿದ್ದಕ್ಕೆ ಅದು ಪ್ರಚಾರಕ್ಕೆ ಬಂತು, ಇಲ್ಲ ಅಂದರೆ ಅದು ಪ್ರಚಾರಕ್ಕೆ ಬರ್ತಿರ್ಲಿಲ್ಲ. ಆ ಥರ ನಮ್ಮ ಸಾಂಸ್ಕೃತಿಕ ಏನಿದೆ, ಸೊಗಡೇನಿದೆ, ಗ್ರಾಮೀಣ ಸೊಗಡು, ಅದರ ಪರಿಕಲ್ಪನೆಯ ಒಂದು ಜಾಗತಿಕ ವೇದಿಕೆಗೆ ತೆಗೆದುಕೊಂಡು ಹೋಗುವಂತಹ ಒಂದು ವಿಚಾರಧಾರೆ ಇದೆಯಲ್ಲ, ಅದು ನನ್ನಲ್ಲಿ ಬಂದಿದ್ದಕ್ಕೆ ನಾನು ಇದನ್ನು ಪ್ರಸ್ತಾವನೆ ಕೊಟ್ಟಿದ್ದೆ ಹೋದ ವರ್ಷ. ಸೊ ಮುಖ್ಯಮಂತ್ರಿಗಳು ಹಾಗೂ ಮುಖ್ಯ ಕಾರ್ಯದರ್ಶಿಗಳು ಸಿದ್ದರಾಮಯ್ಯನವರು ಹಾಗೂ ಶಾಲಿನಿ ರಜನೀಶ್ ಮೇಡಮ್ ಅವರು ಭಾಳ ಸಹಕಾರಿಯಾಗಿ ಪ್ರೋತ್ಸಾಹ ಕೊಟ್ಟು ಇದನ್ನು ಬಜೆಟಲ್ಲಿ ತೊಗೊಂಬಂದು ಅನೌನ್ಸ್ ಮಾಡಿದ್ದಾರೆ.
ಈ ಪ್ರಸ್ತಾವನೆ ಕೊಡು ಅಂತ ಹೇಳಿದ್ದಾರೆ. ಪ್ರಸ್ತಾವನೆ ಕೊಡ್ತಾ ಇದ್ದೀವಿ. ಅವರು ಬಂಡವಾಳ ನಮಗೆ ಏನು ಸೀಡ್ ಮನಿ ಅಂತಾರೆ, ಅಂದರೆ ಬೀಜ ನಿಧಿ, ಅದು ಕೊಟ್ಟ ನಂತರ ಇಮ್ಮಿಡಿಯೇಟಾಗಿ ಆದಷ್ಟು ಶೀಘ್ರವಾಗಿ ಇದನ್ನು ಪ್ಲ್ಯಾಟ್ಫಾರಮ್ನ ರೆಡಿ ಮಾಡಿ ತಮ್ಮ ಕನ್ನಡಿಗರ ಜಗತ್ತಿನ ಕನ್ನಡಿಗರಿಗೆ ಇದು ಲಾಂಚ್ ಮಾಡೋದಕ್ಕೆ ನನ್ನ ಉದ್ದೇಶ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದಿಷ್ಟು ಕನ್ನಡ ಸಿನಿಮಾಗಳಿಗೆ ಎಲ್ಲೋ ಒಂದು ಕಡೆ ವೇದಿಕೆ ಸಿಗ್ತಾ ಇಲ್ಲ. OTT ಪ್ಲ್ಯಾಟ್ಫಾರ್ಮ್ಗಳಲ್ಲೂ ಕೂಡ ಕನ್ನಡ ಹಿಂದೆ ಬೀಳ್ತಾ ಇದೆ ಅನ್ನುವಂಥ ಒಂದಷ್ಟು ಆತಂಕದಲ್ಲಿ ಇದ್ದಂತಹ ಕನ್ನಡ ಸಿನಿಮಾ ಪ್ರಿಯರಿಗೆ, ಕನ್ನಡ ಸಿನಿಮಾ ತಯಾರಕರಿಗೆ ಇದೀಗ ಕರ್ನಾಟಕ ಸರ್ಕಾರ, ಅದರಲ್ಲೂ ಕಂಠೀರವ ಸ್ಟುಡಿಯೋ ಒಂದು ಹೊಸ ವೇದಿಕೆಯನ್ನು ಕಲ್ಪಿಸಿಕೊಡೋದಕ್ಕೆ ಹೊರಟಿದೆ. ಕ್ಯಾಮ್ರಾ ಪರ್ಸನ್ ಬಾಲಾಜಿ ಜೊತೆ ಪ್ರಸನ್ನ ಗಾಂವ್ಕರ್, TV9.